ಮುನೇಶ್ವರ ಸ್ವಾಮಿಯ ಜಾತ್ರೆಯನ್ನು 224ನೇ ವರ್ಷ ನಮ್ಮ ತಾತಂದಿರು ಪೂರ್ವಿಕರಿಂದನೂ ನಾವು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಸುಮಾರು 500 ಜನಕ್ಕೆ ಬಿರಿಯಾನಿ ವಿತರಣೆ ಮಾಡುತ್ತಿದ್ದೇನೆ. ಸಾಮಾನ್ಯವಾಗಿ ಪೂಜಾ ಕಾರ್ಯಕ್ರಮಗಳು ಜಾತ್ರಾ ಮಹೋತ್ಸವಗಳಲ್ಲಿ ಅನ್ನದಾನ ಮಾಡುವುದು ಕಾಮನ್. ಆದರೆ ಇಲ್ಲೊಬ್ಬರು ಜಾತ್ರೆಗೆ ಆಗಮಿಸಿದ ಭಕ್ತಾದಿಗಳು ಹಾಗೂ ರಸ್ತೆ ಬದಿಯಲ್ಲಿ ಅಂಗಡಿಗಳನ್ನ ತೆರೆದಿದ್ದ ವ್ಯಾಪಾರಿಗಳಿಗೆ ಭರ್ಜರಿ ಬಿರಿಯಾನಿ ವಿತರಣೆ ಮಾಡಿದ್ದಾರೆ. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ತಾಲೂಕಿನ ಇತಿಹಾಸ ಪ್ರಸಿದ್ಧ ಅವಲಹಳ್ಳಿಯ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯದ 224ನೇ ವಾರ್ಷಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಕೆಲವರು ವೈಯಕ್ತಿಕವಾಗಿ ತಮ್ಮ ಮನೆಗಳ ಬಳಿ ಮಾಂಸಾಹಾರಿ ಭೋಜನವನ್ನ ಆಯೋಜಿಸಿದ್ರು. ದೂರಗಳಿಂದ ಜಾತ್ರೆಗೆ ಬಂದ ರಸ್ತೆ ಬದಿಯಲ್ಲಿ ಅಂಗಡಿಗಳನ್ನ ತೆರೆದಿದ್ದ ವ್ಯಾಪಾರಿಗಳು ಹಾಗೂ ಜಾತ್ರೆಗೆ ಆಗಮಿಸಿದ ಜನರಿಗೆ ಅವಲಹಳ್ಳಿ ಗ್ರಾಮದ ನಿವಾಸಿ ಹಾಗೂ ಮಹದೇವಪುರ ಕ್ಷೇತ್ರ ಗ್ರಾಮಾಂತರ ಮಂಡಲ ಒಬಿಸಿ ಅಧ್ಯಕ್ಷರಾದ ಸೋಮು ಅವರು ಬಿರಿಯಾನಿ ವಿತರಿಸಿದರು. ಜಾತ್ರಾ ಮಹೋತ್ಸವದ ಅಂಗವಾಗಿ ಸೋಮು ಅವರ ನಿವಾಸಕ್ಕೆ ತೆಲುಗು ಚಿತ್ರರಂಗದ ಹಾಸ್ಯ ನಟ ರಘುಬಾಬು ಭೇಟಿ ನೀಡಿದ್ರು. ಇದೇ ಸಂದರ್ಭದಲ್ಲಿ ರಘುಬಾಬು ಅವರ ಅಭಿಮಾನಿಗಳು ಅವರೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಸೋಮು ಅವರು, ಕಳೆದ 2 ವರ್ಷಗಳಿಂದ ನಮ್ಮ ಕುಟುಂಬದವರು ಅವಲಹಳ್ಳಿ ಮುನೇಶ್ವರ ಸ್ವಾಮಿ ಜಾತ್ರೆಯಲ್ಲಿ ಅನ್ನದಾನ ಮಾಡುತ್ತಿದ್ದು, ಈ ಬಾರಿ ವಿಶೇಷವಾಗಿ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರಿಗೆ ಬಿರಿಯಾನಿ ವಿತರಣೆ ಮಾಡುವುದಾಗಿ ತಿಳಿಸಿದರು. ಮುನೇಶ್ವರ ಸ್ವಾಮಿಯ ಜಾತ್ರೆಯನ್ನು 224ನೇ ವರ್ಷ ಇವತ್ತು ನಾವು ನಮ್ಮ ತಾತಂದಿರು ಪೂರ್ವಿಕರಿಂದನೂ ನಾವು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಈ ಜಾತ್ರೆ ಬಂದು ಸುತ್ತಮುತ್ತ ಹತ್ತಳ್ಳಿಗಳಲ್ಲಿ ತುಂಬ ಫೇಮಸ್ಸು. ಸೊ ಇದು ಯಾವ ಥರ ಅಂದರೆ ಎಲ್ಲರೂ ಸೇರಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಸೇರಿಕೊಂಡು ನಾವು ಮಾಡಿ ಪ್ರತಿ ಬುಧವಾರವೂ ಯುಗಾದಿ ನಂತರ 20 ದಿವಸ ಕಳೆದ ಮೇಲೆ ಪ್ರತಿ ಬುಧವಾರವೂ ನಾವು ಈ ಜಾತ್ರೆ ಮಹೋತ್ಸವವನ್ನು ಮುನೇಶ್ವರ ದೀಪಾಲಂಕಾರೋತ್ಸವವಾಗಿ ಮಾಡುತ್ತೇವೆ. ನಾನು ಕಳೆದ 2 ವರ್ಷದಿಂದ ಅನ್ನದಾನವನ್ನು ಮಾಡಿಕೊಂಡು ಬರುತ್ತಿದ್ದೇನೆ. ಈ ಬಾರಿ ಸ್ವಲ್ಪ ಚೆನ್ನಾಗಿ ಜೋರಾಗಿ ಮಾಡಬೇಕೆಂದು ಸುಮಾರು 500 ಜನಕ್ಕೆ ಬಿರಿಯಾನಿ ವಿತರಣೆ ಮಾಡುತ್ತಿದ್ದೇನೆ. ಹೌದು, ಎಲ್ಲ ಬೀದಿ ವ್ಯಾಪಾರಿಗಳು ಮತ್ತು ಯಾರ್ಯಾರು ಅನಾಥ ಮಕ್ಕಳಿದ್ದಾರೋ ಪ್ರತಿಯೊಬ್ಬರಿಗೂ ಬಿರಿಯಾನಿ ವಿತರಣೆ ಎಲ್ಲರಿಗೂ ಮಾಡುತ್ತಿದ್ದೇನೆ.
ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.